ನಿಜವಾಗ್ಲೂ ನನಗೆ ವಿಷ್ಣುವರ್ಧನ್ ಅಂದರೆ ನಮ್ಮ ವಿಷ್ಣುವರ್ಧನ್ನ ಒಂದು ಒಡನಾಟ, ಪ್ರೊಫೆಷ್ನಲಿ, ಫ್ಯಾಮಿಲಿ, ಫ್ರೆಂಡ್ಶಿಪ್, ಇವೆಲ್ಲದಕ್ಕೂ ಒಂದು ನಾವಿಬ್ಬರು ಅಂಬರೀಷ್ 3 ಜನನೂ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಫ್ಯಾಮಿಲಿನಲ್ಲಿ ನಮ್ಮ ಫ್ಯಾಮಿಲಿಲಿ ಏನಾಗಲಿ, ಅವ್ರ ಫ್ಯಾಮಿಲಿಯಲ್ಲಿ ಏನಾಗಲಿ, ಆ ರಿಲೇಷನ್ನು ಭಾಳ ನಮಗೆ ಹತ್ತಿರ ಇತ್ತು. ಇನ್ನು ಪ್ರೊಫೆಷ್ನಲ್ ರಿಲೇಷನ್ ಇದ್ದೇ ಇದೆ. ಇವತ್ತು ಕನ್ನಡ ಚಿತ್ರರಂಗದ ಚರಿತ್ರೆಯಲ್ಲಿ ಕೆಲವು ಚಿತ್ರಗಳು ನಾನು ವಿಷ್ಣು ಮಾಡಿರೋದು ಉಳ್ಕೊಂಡಿದೆ. ನಿನ್ನೆ ನನಗೆ ಅಮೆರಿಕಾದಿಂದ ಒಬ್ಬರು ಫೋನ್ ಮಾಡಿದರು, ಸರ್ ನಿಮ್ಮ ಮುತ್ತಿನ ಹಾರದು ಒಂದು ವ್ಯೂಸು ನೋಡಿದ್ದೀರಾ ಸರ್ ನೀವು ಅಂತ ಕೇಳಿದ್ರು. ಇಲ್ಲಪ್ಪ ನಾನು ಅದನ್ನು ನೋಡಿಲ್ಲ ಅಂತ. ಅವರು ಕಳಿಸ್ಕೊಟ್ರು. 14 ಕೋಟಿ ಜನ ಆಲ್ ಓವರ್ ವರ್ಲ್ಡ್ ದೇವರು ಹಾಡು ನೋಡಿದ್ದಾರೆ. 14 crores. ನಾನಂದೆ ₹1 ಕೊಟ್ಟಿದ್ರೆ ನನಗೆ 14 ಕೋಟಿ ಯಾರು ಬಂದಿತ್ತಲ್ಲ, ಇದು ಎಲ್ಲ ಹೋಗ್ತಿದೆಯೋ ಗೊತ್ತಿಲ್ಲ. ಆಗಲಿ ಬಿಡು, 14 ಕೋಟಿ ನೋಡಿದಾರಲ್ಲ, ಸಂತೋಷ. ಅಂದರೆ ಏನು ಅಂದರೆ ಒಂದೊಂದು ಸಿನಿಮಾ ಒಂದೊಂದು ಯುಗಾನೇ ಅದು ಅದನ್ನು ತೆಗಿಯೋಕ್ಕಾಗೋದಿಲ್ಲ. ಆ ಥರ ಹಲವಾರು ಚಿತ್ರಗಳಿದೆ ಚಿತ್ರರಂಗದಲ್ಲಿ. ಅದರಲ್ಲೂ ವಿಷ್ಣುವರ್ಧನ್ ಇವತ್ತು ನಿಜವಾಗ್ಲೂ ವೀರಕಪುತ್ರ ಶ್ರೀನಿವಾಸ್ ಅವರು ನನಗೆ ಈಗ ಇಲ್ಲಿಗೆ ಬಂದ ತಕ್ಷಣ ಈಗ ಹಳೆಯದೆಲ್ಲ ಜ್ಞಾಪಕ ಬರುತ್ತೆ. ಇನ್ನು 2 ದಿವಸ 3 ದಿವಸ ಬೇಕು ನನಗೆ ಮತ್ತೆ ನಾರ್ಮಲಿಗೆ ಬರೋಕ್ಕೆ. ಯಾಕೆಂದರೆ ಅಷ್ಟೇ ಎಮೋಷ್ನಲಿ ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ಎಲ್ಲ ಒಂಥರ ನಮ್ಮ ಸಿನಿಮಾದಲ್ಲಿ ಫ್ಲ್ಯಾಶ್ ಬ್ಯಾಕ್ ಹೇಳ್ತೀವಲ್ಲ, ಹಾಗೆ ನಾವು ಚಿಕ್ಕಂದಿನಿಂದ ಹೇಗಿದ್ವಿ, ಏನು ಸ್ವಿಚ್ಗಳು ಹೇಗೆ ಮಾಡಿದ್ವಿ, ಎಂತೆಂಥ ಸಮಯಗಳನ್ನ ನಾನು ವಿಷ್ಣು ಅಂಬರೀಷ್ ಕಳೆದಿದ್ದೀವಿ ಎಲ್ಲ. ಅದರಿಂದ ನಮ್ಮ ವೀರಕಪುತ್ರ ಅವರು ಡೆಲ್ಲಿಗೆಲ್ಲ ಕರ್ಕೊಂಡೋಗಿ ನಮ್ಮನ್ನು ಒಂದು ವಿಷ್ಣುವರ್ಧನ್ ಫಂಕ್ಷನ್ ಭಾಳ ಅದ್ಭುತವಾಗಿ ಮಾಡಿದರು. ಈಗಲೂ ಅವರು ಲಾಸ್ಟ್ ಇಯರೇ ಇದು ಆಗಬೇಕಾಗಿತ್ತು. ಲಾಸ್ಟ್ ಇಯರು ಟೈಮ್ ಭಾಳ ಕಮ್ಮಿ ಇತ್ತು. ಆಮೇಲೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಪ್ಲ್ಯಾನ್ ಮಾಡೋಣ ಅಂಥೇಳಿ ಕೆಲವು ಪ್ರಯತ್ನ ಎಲ್ಲ ಮಾಡಿದ್ವಿ. ಆಮೇಲೆ ಹೆಂಗೋ 75ನೇ ವರ್ಷ ಬರ್ತಾ ಇದೆಯಲ್ಲ, ಒಂದೇ ಸರಿ ಮಾಡಬೇಡ ಅಂಥೇಳಿ ಮುಂದಕ್ಕೆ ಹಾಕ್ಕೊಂಡ್ವಿ. ಇವಾಗ ಹಲವಾರು ಯೋಜನೆಗಳು ಮಾಡಿದ್ದಾರೆ. ಇದು ಬಹಳ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಒಂದು ನಟನಿಗೆ ಸಾವೇ ಇರಲ್ಲ. ಫಿಸಿಕಲಿ ಸತ್ತಿರ್ಬೋದು, ಆದರೆ ಸ್ಕ್ರೀನ್ ಮೇಲೆ ಸಾಯೋಕ್ಕೆ ಆಗಲ್ಲ. ಈ ವಿಲ್ ಬಿ ಎವರ್ ಗ್ರೀನ್. ಯಾಕಂದ್ರೆ 200 ಪಿಕ್ಚರ್ ಮಾಡಿ 1 ಜನ್ರೇಷನ್ ಅಲ್ಲ, 2 ಜನ್ರೇಷನ್ 3 ಜನ್ರೇಷನ್ ನೋಡ್ತಾನೆ ಇರ್ತಾರೆ. ಏಕೆಂದರೆ ಅಂಥ ಒಂದು ವ್ಯಕ್ತಿತ್ವ, ಅಂಥ ಒಂದು ನಟ. ಆಮೇಲೆ ಕೆಲವು ವಿಚಾರದಲ್ಲಿ ನಟರು ಸ್ವಾರ್ಥ ಇರ್ತಾರೆ, ಒಪ್ಕೊಳ್ಳಲ್ಲ ಎಲ್ಲ ಪಾತ್ರಗಳನ್ನ. ಬಟ್ ವಿಷ್ಣು ಆ ಥರ ಇಲ್ಲ. ಡೈರೆಕ್ಟ್ರು, ಕತೆ, ಅವೆರಡಕ್ಕೆ ಏನು ಹೇಳಿದ್ರು ಸರಿ, ಮಾಡಬೇಕೇನೋ ಮಾಡ್ತೀನಿ, ಆ ಥರ ಒಬ್ಬ ನಟ. ಇವತ್ತು ಭಾಳ ಕಷ್ಟ. ಇವತ್ತು ನಟರನ್ನ ನೋಡೋಕ್ಕೆ ಕಷ್ಟ, ಕತೆ ಕೇಳೋಕ್ಕೆ ಯಾರೂ ರೆಡಿ ಇಲ್ಲ. ಕಾದಂಬರಿಗಳು ಹೇಳಿದ್ರೆ ದೂರ ಹೊಟ್ಟೋಗ್ಬಿಡ್ತಾರೆ. ಅವ್ರಿಗೆ ಪ್ಯಾನ್ ಇಂಡಿಯಾ ಬೇಕು, ನಮ್ಮ ಕತೆ ಬೇಡ ಅವ್ರಿಗೆ. ಬಟ್ ಆದರೆ ವಿಷ್ಣು ಆ ಥರ ಇಲ್ಲ. ನೀವೆಲ್ಲ ಆ ಕೆರಿಯರ್ನಲ್ಲೇ ಪಿಕ್ಚರ್ಗಳು ನೋಡ್ಕೊಂಬನ್ನಿ, ಆ ಥರ ಮಾಡಿದ ಪಿಕ್ಚರ್ಗಳೆಲ್ಲ ಭಾಳ ವಿಭಿನ್ನವಾದ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿ ಆಮೇಲೆ ಸೈ ಅಂತ ಪ್ರೂವ್ ಮಾಡಿದ್ದಾರೆ. ಅದು ಇಂಪಾರ್ಟೆಂಟು. ಲಂಚ ಎಲ್ಲಿ ಬೇಕಾದ್ರೂ ಕೊಡ್ಬೋದು, ಆಡಿಯನ್ಸ್ಗೆ ಮಾತ್ರ ಲಂಚ ಕೊಡೋಕ್ಕಾಗಲ್ಲ. ಏನು ಆಡಿಯನ್ಸ್ಗೆ ಹೋಗ್ಬಿಟ್ಟು ನಾವು ನನ್ನ ಪಿಕ್ಚರ್ ಚೆನ್ನಾಗಿದೆ ಹೇಳು, ನನ್ನ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳೋಕ್ಕಾಗೋದೇ ಇಲ್ಲ. ಆಡಿಯನ್ಸು ಅವರು ನೋಡಿ ಬೇಷ್ ಅಂತ ಒಂದು ಸರಿ ಬೆನ್ನು ತಟ್ಬಿಟ್ಮೇಲೆ ಅದು 100% ಪ್ಯೂರ್ ಗೋಲ್ಡ್. ಅದು ಆ ಥರ ಒಂದು ವಿಷ್ಣುವರ್ಧನ್ ಅವರ ಅಭಿನಯ. ಇವತ್ತಿಗೂ ಎಷ್ಟೋ ಸಬ್ಜೆಕ್ಟ್ಗಳು ಓದ್ತಾ ಇದ್ದರೆ ನನಗೆ ವಿಷ್ಣುನೇ ಮೈಂಡಿಗೆ ಬಂದು ಹೋಗುತ್ತೆ, ಯಾರು ಇಲ್ವಲ್ಲಪ್ಪ ಮಾಡೋದಕ್ಕೆ ಅಂತ. ಈ ಥರದ್ರಲ್ಲಿ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ನಾನು ಅವ್ರಿಗೆ ಏನು ಹೇಳಿದೆ ಅಂದರೆ, ನೋಡಿ ಸ್ವಲ್ಪ ದುಡ್ಡು ಖರ್ಚು ಕಮ್ಮಿ ಮಾಡಿ ಉಳಿದಿರೋ ಖರ್ಚಲ್ಲಿ ಯಾರಿಗಾರು ಓದಿಸೋದಕ್ಕಾಗಲಿ, ಇಲ್ಲ ಒಂದಿಷ್ಟು ಮೆಡಿಕಲ್ ಫೆಸಿಲಿಟೀಸ್ ಆಗಲಿ, ಅದನ್ನು ಕೊಡೋದಕ್ಕೆ ಪ್ಲ್ಯಾನ್ ಮಾಡಿ. ಇದು ಇದ್ದೇ ಇದೆ, ಬರ್ತೀವಿ, ಊಟ ಮಾಡ್ತೀವಿ, ಹೊರಟೋಗ್ಬಿಡ್ತೀವಿ. ಬಟ್ ಆದರೆ ಒಂದು ಸ್ಕಾಲರ್ಶಿಪ್ ವಿಷ್ಣು ಹೆಸರಲ್ಲಿ ಒಂದು 10 ಜನ ಹುಡುಗರಿಗೆ SLC ಇದೋ, PUC ಇದೋ, ಒಂದು 50 ಜನಕ್ಕೆ ಹಾರ್ಟ್ ಆಪ್ರೇಷನ್ನು, ಆ ಥರದಾದ್ರೆ ಮಾಡಿದ್ರೆ ವಿಷ್ಣುಗೆ ಅದು ಭಾಳ ಇಷ್ಟ ಆಯಿತು. ಆ ಥರದ್ದು ಭಾಳ ಇಷ್ಟ ಆಯಿತು. ಆಮೇಲೆ ನನ್ನ ಇನ್ನೂ ಒಂದು ಸಜೆಷನ್ ಏನು ಅಂದರೆ, ವಿಷ್ಣುವರ್ಧನ್ ಮಾಡಿರೋ ಪಾತ್ರಗಳ ಬಗ್ಗೆ ಒಂದು 2 ಪುಸ್ತಕ. ಯಾಕೆಂದರೆ ನೀವು ಪುಸ್ತಕದಲ್ಲಿ ಭಾಳ, ಯಾಕೆಂದರೆ ನೀವು ಮಾಡೋ ಥರ ಪುಸ್ತಕದ ಹಬ್ಬ ಎಲ್ಲ ಯಾರೂ ಮಾಡೋಕ್ಕಾಗೋದಿಲ್ಲ. ಒಂದು ಆ ಪುಸ್ತಕಕ್ಕೇ, ಆ ಬಿಸ್ನೆಸ್ಗೆ ಒಂದು ಹೊಸ ರೂಪ ತಂದು ಕೊಟ್ರಿ ನೀವು. ಆದ್ದರಿಂದ ಆ ಒಂದು ಪಿಕ್ಚರ್ಸ್ನ ಹಾಕಿ
ಬೇಕಾದ್ರೆ ಒಂದು ನ್ಯಾಷನಲ್ ಕ್ರಿಟಿಕ್ಸ್ನ ಕರೆಸಿ ಅವ್ರ ಕೈಲಿ ಅದನ್ನು ವ್ಯಾಲ್ಯೂ ಮಾಡಿಸಿ ಆ ಪುಸ್ತಕಗಳು ಬರೆದ್ರೆ ಮುಂದೆ ಬರೋವಂಥ ಆ್ಯಕ್ಟ್ರಿಗೆ ಮತ್ತೆ ಇವತ್ತು ಇಷ್ಟರಲ್ಲೇ ವಿಶ್ವವಿದ್ಯಾನಿಲಯಗಳಲ್ಲೆಲ್ಲ ಶುರು ಮಾಡ್ತಾ ಇದ್ದಾರೆ ಕೋರ್ಸು. ಯಾಕೆಂದರೆ ನನಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಏನೋ ಒಂದು ಅಸೈನ್ಮೆಂಟ್ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಮೆಟೀರಿಯಲ್ ಬೇಕಾಗುತ್ತೆ. ಆದ್ದರಿಂದ ಈ ಥರದ ಪುಸ್ತಕಗಳು ಭಾಳ ಮುಖ್ಯ ಆಗುತ್ತೆ. ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಖರ್ಚಿದೆ, ಖರ್ಚು ಎಷ್ಟು ಬೇಕು ಅಷ್ಟು ಮಾಡಿ, ಎಷ್ಟು ಉಳಿಸ್ಬಿಟ್ಟು ಆ ಕೆಲಸಗಳಿಗೆ ಯಾವ ಥರ ಒಂದು ಸ್ಕಾಲರ್ಶಿಪ್ಪು, ಆಮೇಲಿಂದ ಒಂದು ಹಾರ್ಟ್ ಆಪ್ರೇಷನ್ನು ಇಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ದಿ ಕಿಡ್ನಿನೋ ಯಾವುದಕ್ಕಾದ್ರೂ ಒಂಚೂರು ಕೊಟ್ಟರೆ ವಿಷ್ಣು ಹೆಸರು ಯಾವಾಗಲೂ ಅದು ಅವ್ರ ಮನಸ್ಸಿನಲ್ಲೂ ಆ ಫ್ಯಾನ್ಸು ಅಲ್ಲಿ ಇದ್ದೇ ಇರ್ತಾರೆ. ನೋಡಿ, ಫ್ಯಾನ್ಸ್ ವಿಜಯ್ ಒಂದು ಉದಾಹರಣೆ. ಫ್ಯಾನ್ಸೇ ಕರ್ಕೊಂಬಂದಿದ್ದು ಇವತ್ತು ಚೀಫ್ ಮಿನಿಸ್ಟರ್. ಅಂದರೆ 5 ವರ್ಷದಿಂದ 9,000 ಫ್ಯಾನ್ಸ್ ಅಸೋಸಿಯೇಷನ್ ಮಾಡಿಕೊಂಡು ನಮ್ಮ ವಿಷ್ಣುವರ್ಧನ್ ಅಂಬರೀಷ್ಗೂ ಆ ಒಂದು ಇದಿತ್ತು. ಅಂಬರೀಷಿಗೆ ಏನು ಇಷ್ಟ ಇರಲಿಲ್ಲ, ಬೇಡ ಬಿಡು ಅಂತ ಅವನು ಕೇರೆ ಮಾಡಲಿಲ್ಲ. ವಿಷ್ಣುವರ್ಧನ್ಗೂ ಮೊದಲಿಂದ ಪಾಲಿಟಿಕ್ಸ್ಗೇನೂ ಬರಲಿಲ್ಲ. ಹಾಗಾದ್ರೂ ಫ್ಯಾನ್ಸ್ದು ಪವರ್ ಆಫ್ ದಿ ಫ್ಯಾನ್ಸ್ ಇದೆಯಲ್ಲ, ಇವತ್ತು ಅದು ಮೊದಲಿಂದ ತಮಿಳ್ನಾಡಲ್ಲಿ ಇದ್ದೇ ಇದೆ, ಆಂಧ್ರ ಪ್ರದೇಶದಲ್ಲಿದೆ. ಇವತ್ತು ಏನು ಮಟ್ಟಕ್ಕೆ ಅವರು ಬಂದಿದ್ದಾರೆ, ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ತಮ್ಮ ಸಹಕಾರ ಭಾಳ ಮುಖ್ಯ. ಆಮೇಲೆ ಇದು ನಮ್ಮ ಕರ್ತವ್ಯ. ಏಕೆಂದರೆ ನಮ್ಮನ್ನು ಬಿಟ್ಟು ಒಬ್ಬ ಸ್ನೇಹಿತನ ಮತ್ತೆ ನಾವು ಅವನು ಎಲ್ಲೋ ಇದ್ದಾನೆ, ಎಲ್ಲೋ ಬದುಕಿದ್ದಾನೆ, ಅವನ ಆತ್ಮ ಎಲ್ಲೋ ಇದೆ, ಅವನ ಆತ್ಮಕ್ಕೊಂದು ಸಂತೋಷ ಸಿಗಬೇಕು ಅನ್ನೋದು ನಮ್ಮದೆಲ್ಲ ಒಂದು ಕರ್ತವ್ಯ. ಮತ್ತು ಅದಕ್ಕೆ ನಾವು ರಾತ್ರಿ ಹಗಲು ಒಂದು ಕನ್ನಡದಲ್ಲಿ ಈ ಥರ ಮಾಡಿದ್ದಾರೆ ಅಂಥೇಳಿ ಬೇರೆ ದೇಶದ ಎಲ್ಲ ಕಡೆಗಳಲ್ಲೂ ಬೇರೆ ಇಂಡಸ್ಟ್ರಿನಲ್ಲಿ ಅವ್ರಿಗೆ ಒಂದು ಜ್ಞಾನೋದಯ ಆಗಬೇಕೆ. ಹೌದೇ, ಒಬ್ಬ ಆರ್ಟಿಸ್ಟ್ ಆದರೂ ಅವರು ಆಮೇಲಿಂದ ಅವನ್ನ ತಗೊಂಬಂದು ಮತ್ತೆ ಬದುಕಿಸಿ ತೋರಿಸಿದ್ದಾರೆ ಅನ್ನೋ ಒಂದು ಪ್ರೋಗ್ರಾಮ್ ಆಗಬೇಕಿದು. ಖಂಡಿತ ನಾವೆಲ್ಲ ಸೇರಿ ನಿಮ್ಮ ಕೋಆಪ್ರೇಷನ್ ನೀವು ಕೊಡ್ತೀರ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಆದರೂ ಈ ಒಂದು ಅದ್ಭುತವಾದ ಸಮಾರಂಭನ ಸೆಪ್ಟೆಂಬರ್ 27ನೇ ತಾರೀಕು ಮಾಡೋಣ. ನಮ್ಮ ಕೈಲಿ ಎಷ್ಟು ಮಾಡೋಕ್ಕೆ ಸಾಧ್ಯ ಅದೋ ಅದಕ್ಕೆ ಮೀರಿ ನಾವು ಮಾಡಿ ಶ್ರೀನಿವಾಸ್ ಅವ್ರ ಜೊತೆ ನಿಂತುಕೊಂಡು ಇದೊಂದು ಫಂಕ್ಷನ್ನ ವಿಷ್ಣುವರ್ಧನ್ನ ಮತ್ತೆ ಲೈವ್ ತರೋಣ ಅನ್ನೋ ಒಂದು ಆಸೆ ಎಲ್ಲರಿಗೂ. ಅವ್ರ ಫ್ಯಾನ್ಸು, ಆರ್ಟಿಸ್ಟು, ಎಷ್ಟು ಜನ ಇವತ್ತಿಗೂ ನಾನು ಎಲ್ಲಿ ಹೋದರೂ, ಯಾವ ಮದುವೆಗೆ ಹೋಗಲಿ ಎಲ್ಲೋಗಲಿ, ಹೆಂಗಸರು ಫಸ್ಟು ವಿಷ್ಣುವರ್ಧನ್ನ, ಸಾರ್ ವಿಷ್ಣುವರ್ಧನ್. ನನ್ನನ್ನು ಮುಟ್ಬಿಟ್ಟು ಅವರು, ಸರ್ ನೀವು ವಿಷ್ಣುವರ್ಧನ್ ಜೊತೆಲಿದ್ರಲ್ಲ, ನಿಮ್ಮನ್ನು ಮುಟ್ಟಿದ್ರೆ ವಿಷ್ಣುವರ್ಧನನ್ನು ಮುಟ್ಟಿದಂಗೆ ಆಗುತ್ತೆ ಅಂತೇಳಿ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ವಿಷ್ಣುವರ್ಧನ ಅಷ್ಟು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ 6 ಕೋಟಿ ಕನ್ನಡಿಗರು. ಈ ಒಂದು ಸಮಾರಂಭ ನನಗೆ ಇಲ್ಲಿ ಕರೆದು, ನಾನು ಏನು ಬೇಡ ನಾವು ಕೆಲಸ ಮಾಡ್ತೀವಿ ಅಂತ, ಇಲ್ಲ ಸರ್ ನೀವು ಬನ್ನಿ ಅಂತ ಹೇಳಿದ್ರು. ಸರಿ ಅಂಥೇಳಿ ನಿಮ್ಮನ್ನು ಎಲ್ಲರನ್ನೂ ಭೇಟಿ ಮಾಡ್ದಂಗೆ ಆಯಿತು. ಮತ್ತು ಶ್ರೀನಿವಾಸ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಮತ್ತು ನಾವು ಒಂದು 1,000 ರೂಪಾಯಿನ ಬಾಂಡಲ್ಲಿ ಬರ್ಕೊಟ್ಬಿಡ್ತೀವಿ ನಿಮ್ಮ ಜೊತೆಯಲ್ಲಿ. ನಾವು ಯಾವಾಗಲೂ ಇದ್ದು 27ನೇ ತಾರೀಕುವರೆಗೂ ನಿಮ್ಮದು ಫಂಕ್ಷನ್ ಮುಗಿಸಿ ವಿಷ್ಣುವರ್ಧನನ್ನು ಒಂದು ಲೈವ್ ತೋರಿಸೋಣ ಎಲ್ಲ ಕಡೆಗೆ ಅಂತ. ಥ್ಯಾಂಕ್ ಯು ಸರ್.